ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಪಾದಯಾತ್ರೆ ಯಶಸ್ವಿ ಆಗುತ್ತಾ? ಈಗಾಗಲೇ ಯಶಸ್ವಿ ಹಂತಕ್ಕೆ ಬಂದ್ಬಿಟ್ಟಿದ್ದೀರಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ. ಅದು ಕಾಂಗ್ರೆಸ್ಸಿನ ಒಳಜಗಳ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ ಅವರು ಆಗಬಾರ್ದು, ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ಅಷ್ಟೇ ನಮ್ಮ ಉದ್ದೇಶ. ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡಕ್ಕೆ ಕೇಂದ್ರದ ಹುನ್ನಾರ ಡಿ ಕೆ ಶಿವಕುಮಾರ್ ಆರೋಪ. ಜನ ಆಯ್ಕೆ ಮಾಡಿರೋದು ಜನರ ಸೇವೆ ಮಾಡಿ ಅಂತ, ಲೂಟಿ ಹೊಡೀರಿ ಅಂತಲ್ಲ. ಸಿದ್ದರಾಮಯ್ಯನಿಗೆ 14 ಸೈಟ್ ಏನಕ್ಕೆ ಬೇಕು? ಒಂದು ಸೈಟ್ ಸಾಲಲ್ವಾ? ಇದು ಸಿದ್ದರಾಮಯ್ಯನವರ ವಿರುದ್ಧದ ಪಾದಯಾತ್ರೆನ, ಕಾಂಗ್ರೆಸ್ ವಿರುದ್ಧದ ಪಾದಯಾತ್ರೆನ? ಕಾಂಗ್ರೆಸ್ ಸಿದ್ದರಾಮಯ್ಯ ಎರಡೂ ಪಾದಯಾತ್ರೆ. ಓಕೆ. ಜೊತೆಗೆ ಸರ್ಕಾರ ಏನು ಆಗಲ್ಲ, ನೋಟಿಸ್ ಕೊಡಕ್ ಬರಲ್ಲ, ಇದೆಲ್ಲ ಏನ್ ಸುಮ್ಮನೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬಿಜೆಪಿನವರು, ಕೇಸ್ ನಿಲ್ಲಲ್ಲ. ಇಂದ್ರೆ ಯಡಿಯೂರಪ್ಪನವ್ರ ಮೇಲೆ ಕೊಟ್ರಲ್ಲ, ಅವಾಗ ಯಾವ ಸರ್ಕಾರ? ನಿಮ್ಮದೇ ಸರ್ಕಾರ ಅಲ್ಲ ಕೇಂದ್ರದಲ್ಲಿ. ಈಗ ಮಾತ್ರ ಕ್ವಶನ್ ಮಾಡ್ತೀರಾ ರಾಜಭವನ್ಗೆ ಅಧಿಕಾರ ಇಲ್ಲ ಅಂತ. ಅವಾಗಿತ್ತ ಅಧಿಕಾರ? ಸಿಪಿ ಕೊನೆ ಪ್ರಶ್ನೆ, ಸಿಪಿ ಯೋಗೇಶ್ವರ್, ಪ್ರತಾಪ್ ಸಿಂಹ ಬರ್ತಾರಾ, ಪಾಲ್ಗೊಳ್ತಾರಾ? ಪಾದಯಾತ್ರೆ ಬಿಜೆಪಿಯ ಒಡಕನ್ನೇ ತೋರ್ಸತ್ತಾ? ನೋಡಿ, ಇದು ಸಾಮೂಹಿಕ ನೇತೃತ್ವದ ಪಾದಯಾತ್ರೆ, ಯಾರೋ ವ್ಯಕ್ತಿದಲ್ಲ. BJP ಮತ್ತು JDS ಇಬ್ಬರದು ಸೇರಿ ಪಾದಯಾತ್ರೆ. ಯಾರ್ಯಾರಿಗೆ ಅವಕಾಶ, ಸಾವಿರಾರು ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ, ಎಲ್ಲರಿಗೂ ಅವಕಾಶ ಇದೆ, ಅವರು ಬರ್ತಾರೆ ಅನ್ನೋ ವಿಶ್ವಾಸ ಇದೆ. ವಿಶ್ವಾಸಕ್ಕೆ ತಗೊಂಡಿಲ್ವಾ ಯತ್ನಾಳು, ಪ್ರತಾಪ್ ಸಿಂಹ, ಸಿಪಿ ಯೋಗೇಶ್ವರ್ ಅವರು? ಮಾತಾಡ್ತಾರೆ, ಪಾರ್ಟಿ ಹೈಕಮಾಂಡ್ ಮಾತಾಡಿದ್ದಾರೆ. ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಪಾದಯಾತ್ರೆ ಯಶಸ್ವಿ ಆಗುತ್ತಾ? ಈಗಾಗಲೇ ಯಶಸ್ವಿ ಹಂತಕ್ಕೆ ಬಂದ್ಬಿಟ್ಟಿದ್ದೀರಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ. ಅದು ಕಾಂಗ್ರೆಸ್ಸಿನ ಒಳಜಗಳ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ ಅವರು ಆಗಬಾರ್ದು, ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ಅಷ್ಟೇ ನಮ್ಮ ಉದ್ದೇಶ. ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡಕ್ಕೆ ಕೇಂದ್ರದ ಹುನ್ನಾರ ಡಿ ಕೆ ಶಿವಕುಮಾರ್ ಆರೋಪ. ಜನ ಆಯ್ಕೆ ಮಾಡಿರೋದು ಜನರ ಸೇವೆ ಮಾಡಿ ಅಂತ, ಲೂಟಿ ಹೊಡೀರಿ ಅಂತಲ್ಲ. ಸಿದ್ದರಾಮಯ್ಯನಿಗೆ 14 ಸೈಟ್ ಏನಕ್ಕೆ ಬೇಕು? ಒಂದು ಸೈಟ್ ಸಾಲಲ್ವಾ? ಇದು ಸಿದ್ದರಾಮಯ್ಯನವರ ವಿರುದ್ಧದ ಪಾದಯಾತ್ರೆನ, ಕಾಂಗ್ರೆಸ್ ವಿರುದ್ಧದ ಪಾದಯಾತ್ರೆನ? ಕಾಂಗ್ರೆಸ್ ಸಿದ್ದರಾಮಯ್ಯ ಎರಡೂ ಪಾದಯಾತ್ರೆ. ಓಕೆ. ಜೊತೆಗೆ ಸರ್ಕಾರ ಏನು ಆಗಲ್ಲ, ನೋಟಿಸ್ ಕೊಡಕ್ ಬರಲ್ಲ, ಇದೆಲ್ಲ ಏನ್ ಸುಮ್ಮನೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬಿಜೆಪಿನವರು, ಕೇಸ್ ನಿಲ್ಲಲ್ಲ. ಇಂದ್ರೆ ಯಡಿಯೂರಪ್ಪನವ್ರ ಮೇಲೆ ಕೊಟ್ರಲ್ಲ, ಅವಾಗ ಯಾವ ಸರ್ಕಾರ? ನಿಮ್ಮದೇ ಸರ್ಕಾರ ಅಲ್ಲ ಕೇಂದ್ರದಲ್ಲಿ. ಈಗ ಮಾತ್ರ ಕ್ವಶನ್ ಮಾಡ್ತೀರಾ ರಾಜಭವನ್ಗೆ ಅಧಿಕಾರ ಇಲ್ಲ ಅಂತ. ಅವಾಗಿತ್ತ ಅಧಿಕಾರ? ಸಿಪಿ ಕೊನೆ ಪ್ರಶ್ನೆ, ಸಿಪಿ ಯೋಗೇಶ್ವರ್, ಪ್ರತಾಪ್ ಸಿಂಹ ಬರ್ತಾರಾ, ಪಾಲ್ಗೊಳ್ತಾರಾ? ಪಾದಯಾತ್ರೆ ಬಿಜೆಪಿಯ ಒಡಕನ್ನೇ ತೋರ್ಸತ್ತಾ? ನೋಡಿ, ಇದು ಸಾಮೂಹಿಕ ನೇತೃತ್ವದ ಪಾದಯಾತ್ರೆ, ಯಾರೋ ವ್ಯಕ್ತಿದಲ್ಲ. BJP ಮತ್ತು JDS ಇಬ್ಬರದು ಸೇರಿ ಪಾದಯಾತ್ರೆ. ಯಾರ್ಯಾರಿಗೆ ಅವಕಾಶ, ಸಾವಿರಾರು ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ, ಎಲ್ಲರಿಗೂ ಅವಕಾಶ ಇದೆ, ಅವರು ಬರ್ತಾರೆ ಅನ್ನೋ ವಿಶ್ವಾಸ ಇದೆ. ವಿಶ್ವಾಸಕ್ಕೆ ತಗೊಂಡಿಲ್ವಾ ಯತ್ನಾಳು, ಪ್ರತಾಪ್ ಸಿಂಹ, ಸಿಪಿ ಯೋಗೇಶ್ವರ್ ಅವರು? ಮಾತಾಡ್ತಾರೆ, ಪಾರ್ಟಿ ಹೈಕಮಾಂಡ್ ಮಾತಾಡಿದ್ದಾರೆ. ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಪಾದಯಾತ್ರೆ ಯಶಸ್ವಿ ಆಗುತ್ತಾ? ಈಗಾಗಲೇ ಯಶಸ್ವಿ ಹಂತಕ್ಕೆ ಬಂದ್ಬಿಟ್ಟಿದ್ದೀರಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ. ಅದು ಕಾಂಗ್ರೆಸ್ಸಿನ ಒಳಜಗಳ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ ಅವರು ಆಗಬಾರ್ದು, ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ಅಷ್ಟೇ ನಮ್ಮ ಉದ್ದೇಶ. ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡಕ್ಕೆ ಕೇಂದ್ರದ ಹುನ್ನಾರ ಡಿ ಕೆ ಶಿವಕುಮಾರ್ ಆರೋಪ. ಜನ ಆಯ್ಕೆ ಮಾಡಿರೋದು ಜನರ ಸೇವೆ ಮಾಡಿ ಅಂತ, ಲೂಟಿ ಹೊಡೀರಿ ಅಂತಲ್ಲ. ಸಿದ್ದರಾಮಯ್ಯನಿಗೆ 14 ಸೈಟ್ ಏನಕ್ಕೆ ಬೇಕು? ಒಂದು ಸೈಟ್ ಸಾಲಲ್ವಾ? ಇದು ಸಿದ್ದರಾಮಯ್ಯನವರ ವಿರುದ್ಧದ ಪಾದಯಾತ್ರೆನ, ಕಾಂಗ್ರೆಸ್ ವಿರುದ್ಧದ ಪಾದಯಾತ್ರೆನ? ಕಾಂಗ್ರೆಸ್ ಸಿದ್ದರಾಮಯ್ಯ ಎರಡೂ ಪಾದಯಾತ್ರೆ. ಓಕೆ. ಜೊತೆಗೆ ಸರ್ಕಾರ ಏನು ಆಗಲ್ಲ, ನೋಟಿಸ್ ಕೊಡಕ್ ಬರಲ್ಲ, ಇದೆಲ್ಲ ಏನ್ ಸುಮ್ಮನೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬಿಜೆಪಿನವರು, ಕೇಸ್ ನಿಲ್ಲಲ್ಲ. ಇಂದ್ರೆ ಯಡಿಯೂರಪ್ಪನವ್ರ ಮೇಲೆ ಕೊಟ್ರಲ್ಲ, ಅವಾಗ ಯಾವ ಸರ್ಕಾರ? ನಿಮ್ಮದೇ ಸರ್ಕಾರ ಅಲ್ಲ ಕೇಂದ್ರದಲ್ಲಿ. ಈಗ ಮಾತ್ರ ಕ್ವಶನ್ ಮಾಡ್ತೀರಾ ರಾಜಭವನ್ಗೆ ಅಧಿಕಾರ ಇಲ್ಲ ಅಂತ. ಅವಾಗಿತ್ತ ಅಧಿಕಾರ? ಸಿಪಿ ಕೊನೆ ಪ್ರಶ್ನೆ, ಸಿಪಿ ಯೋಗೇಶ್ವರ್, ಪ್ರತಾಪ್ ಸಿಂಹ ಬರ್ತಾರಾ, ಪಾಲ್ಗೊಳ್ತಾರಾ? ಪಾದಯಾತ್ರೆ ಬಿಜೆಪಿಯ ಒಡಕನ್ನೇ ತೋರ್ಸತ್ತಾ? ನೋಡಿ, ಇದು ಸಾಮೂಹಿಕ ನೇತೃತ್ವದ ಪಾದಯಾತ್ರೆ, ಯಾರೋ ವ್ಯಕ್ತಿದಲ್ಲ. BJP ಮತ್ತು JDS ಇಬ್ಬರದು ಸೇರಿ ಪಾದಯಾತ್ರೆ. ಯಾರ್ಯಾರಿಗೆ ಅವಕಾಶ, ಸಾವಿರಾರು ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ, ಎಲ್ಲರಿಗೂ ಅವಕಾಶ ಇದೆ, ಅವರು ಬರ್ತಾರೆ ಅನ್ನೋ ವಿಶ್ವಾಸ ಇದೆ. ವಿಶ್ವಾಸಕ್ಕೆ ತಗೊಂಡಿಲ್ವಾ ಯತ್ನಾಳು, ಪ್ರತಾಪ್ ಸಿಂಹ, ಸಿಪಿ ಯೋಗೇಶ್ವರ್ ಅವರು? ಮಾತಾಡ್ತಾರೆ, ಪಾರ್ಟಿ ಹೈಕಮಾಂಡ್ ಮಾತಾಡಿದ್ದಾರೆ. BJP JDS ಅಧಿಕಾರದಲ್ಲಿದ್ದಾಗ ನಡೆದಿರ್ತಕ್ಕಂಥ ಹಗರಣಗಳನ್ನ ನಾವು ಕೇಳ್ತೀವಿ ಅಂತ. 1 ವರ್ಷ 5 ತಿಂಗಳಿಂದ ಏನ್ ಮಾಡ್ತಾ ಇದ್ರಿ ಅಂತ. ನೀವು ಅಧಿಕಾರಕ್ಕೆ ಬಂದು 1.5 ವರ್ಷ ಆಗ್ತಾ ಇದೆ ಹತ್ತತ್ರ. ಯಾಕೆ ಎನ್ಕ್ವೈರಿ ಮಾಡಲಿಲ್ಲ ನೀವು?
ಮತ್ತೆ ನಿಮ್ಮ ಮಾತಿನ ಹಿಂದೆ ನಿಮ್ಮದೇ ಒಂದು ಉತ್ತರ ಇದೆ. ಬಿಜೆಪಿ ಜೆಡಿಎಸ್ ಪಕ್ಷದ ಆಡಳಿತದಲ್ಲಿ ಹಗರಣಗಳು ನಡೆದಿರೋದನ್ನ ಹೊರಗಡೆ ತರ್ತೀವಿ ಅಂತಂದ್ರೆ ಬಿಜೆಪಿಯವರು ನಮ್ಮ ಹಗರಣವನ್ನ ಹೊರಗಡೆ ತರಬೇಡಿ ಅಂತ ನಿಮ್ಮ ಉದ್ದೇಶ? ನಮ್ಮ ಸರ್ಕಾರಗಳಲ್ಲಿ ತಪ್ಪು ನಡೆದಿದ್ರೆ ಎನ್ಕ್ವೈರಿ ಮಾಡಿ, ಅದಕ್ಕೇನ್ ಪನಿಷ್ಮೆಂಟ್ ಆಗ್ಬೇಕೋ ಅದನ್ನು ತಗೊಳಕ್ ರೆಡಿ ಇದ್ದೀವಿ. ಆದ್ರೆ ಇವತ್ತು ನಿಮಗೆ ಕೇಳ್ತಾ ಇರೋ ಪ್ರಶ್ನೆ, SC STಗಳ ಅಭಿವೃದ್ಧಿಗೆ ಇವತ್ತಿನ ಪಾದಯಾತ್ರೆ, ಇಡೀ ಪಾದಯಾತ್ರೆ ನಿಂತಿರೋದು ದಲಿತರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಏನೇನ್ ತೀರ್ಮಾನ ಮಾಡಿದೆ ಅನ್ನೋದನ್ನ ಹೇಳಲಿಕ್ಕೆ. ನೀವಿದಕ್ಕೆ ಉತ್ತರ ಕೊಡಬೇಕು. 25,000 ಕೋಟಿ ಹಣವನ್ನ ನಿಮ್ಮ ಗ್ಯಾರಂಟಿಗಳಿಗೆ ಕೊಟ್ಟಿರೋದ್ರಿಂದ SC ST ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಡಕ್ಕಾಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ. ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ ಕೊಡಬೇಕಾಗಿರುವಂತ 1,000 ಕೋಟಿ ಕೊಟ್ಟಿಲ್ಲ ನೀವು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ 650 ಕೋಟಿ ಕೊಡಬೇಕಾಗಿದೆ, ಬಾಕಿ ಕೊಟ್ಟಿಲ್ಲ. ಯಾಕೆಂದ್ರೆ ಅಷ್ಟು ಹಣವನ್ನ ನೀವು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀರಿ. 25,000 ಕೋಟಿ 1 ರೂಪಾಯಿ 2 ರೂಪಾಯಿ ಅಲ್ಲ, 25,000 ಕೋಟಿ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದೀರಿ. ಇದಕ್ಕೆ ಉತ್ತರ ಕೊಡಿ. ಎರಡನೇದು, ನೀವೇ ಶಾಸನಸಭೆಯಲ್ಲಿ ಒಪ್ಕೊಂಡಿದ್ದೀರಿ ಏನಂತ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ 187 ಕೋಟಿ ಅಲ್ಲ 87 ಕೋಟಿ ಅಂತ ಒಪ್ಕೊಂಡಿದ್ದೀರಿ ಮುಖ್ಯಮಂತ್ರಿಗಳೇ. ನೀವು ಬರೀ ಮುಖ್ಯಮಂತ್ರಿಗಳಲ್ಲ, ಹಣಕಾಸು ಸಚಿವರು ಕೂಡ ಹೌದು. ನಿಮ್ಮ ಮೂಗಿನ ಕೆಳಗೆ 87 ಕೋಟಿ ನೀವು ಹೇಳೋ ಹಣ ದುರುಪಯೋಗ ಆಗಿದೆ ಅಂದ್ರೆ ನಿಮಗೆ 5 ನಿಮಿಷ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ಲಿಕ್ಕೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ. ರಿಸೈನ್ ಮಾಡ್ಬೇಕು, ನೀವು ರಾಜೀನಾಮೆ ಕೊಡ್ಬೇಕು. ಅದು ನಮ್ಮ ಒತ್ತಾಯ. ಮೂರನೇದು, ಮೂಢ ಹಗರಣ 3,000-4,000 ಕೋಟಿ ಹಗರಣ ಆಗಿದೆ. ಅದರಲ್ಲಿ ನಮ್ಮ ಸಮಾಜಕ್ಕೆ, ದಲಿತ ಸಮಾಜಕ್ಕೆ ಸೇರಿದಂತ ಭೂಮಿ 3 ಎಕರೆ 16 ಕುಂಟೆ ನಿಮ್ಮ ಲೆಕ್ಕಾಚಾರದ ಪ್ರಕಾರ 62 ಕೋಟಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾರಿಗ್ರಿ ಸೇರ್ಬೇಕಣ್ಣ ಅದು? ಈಗ ಜನರಿಗೆ ಅರ್ಥ ಆಗಿದೆ. ದಯವಿಟ್ಟು ಇದನ್ನ ಮನವರಿಕೆ ಮಾಡಿಕೊಂಡು ಈ ಒಂದು ಹೋರಾಟವನ್ನು ನಾವು ಹೀಗೆ ಮುಂದುವರಿಸೋಣ ಅಂತ ಹೇಳಿ ತಮ್ಮಲ್ಲಿ ಯುರೋಪ್ ಸಾಹೇಬರಿಗೆ ವೇದಿಕೆ ಮೇಲೆ ನಾವು ಬರಮಾಡ್ಕೊಳ್ತೇವೆ. ಈಗ ಹುಟ್ಟು ಹೋರಾಟಗಾರ ಅವ್ರಿಗೂ ವೇದಿಕೆ ಮೇಲೆ ಈಗ ಬರಮಾಡ್ಕೊಳ್ತೇವೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. बोलो भारत माता की. ಯಡಿಯೂರಪ್ಪ ಸಾಹೇಬ್ರಿಗೆ, BS ಯಡಿಯೂರಪ್ಪ ಸಾಹೇಬ್ರಿಗೆ. ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, 187 ಕೋಟಿ ಅಲ್ಲ, ಬರೇ ನಾವು ವಾಲ್ಮೀಕಿ ನಿಗಮದಿಂದ 87 ಕೋಟಿ ದುಡ್ಡು ತಗೊಂಡಿವಿ ಅಂತೀರಲ್ರಿ. ಇದು ಎಂತದ? ಇದು ಪರಮೇಶ್ವರ್ ಸಾರಿಗೆ ಒಂದು ಮಾತು ಕೇಳಕ್ ಇಚ್ಛೆ ಪಡ್ತಾನೆ, ಮಲ್ಲಿಕಾರ್ಜುನ್ ಖರ್ಗೆ ಸರ್ಗಿನ ಒಂದು ಮಾತು ಕೇಳ್ತಾನೆ. ಏನ್ರಿ ನಿಮಗೆ ದಲಿತರ ಹಣನೇ ಬೇಕಾ? ತಾಕತ್ತಿದ್ರೆ ಬೇರೆ ಸಮಾಜದವರ ಹಣ. ಮೂಡಾದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಅವರ ಜಾಗವನ್ನ ಪರಿಹಾರವಾಗಿ ನೀವು 14 ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ. ಇದಕ್ಕೆಲ್ಲ ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ಆದರೆ ಉತ್ತರ ಕೊಡಲಿಲ್ಲ, ಯಾವುದಕ್ಕೂ ಸಿದ್ಧ ಇರಲಿಲ್ಲ. ಇನ್ನೂ 1 ದಿವಸ ಸೆಷನ್ ನಡಿಬೇಕಾಗಿತ್ತು, ಸದನ ನಡೀಬೇಕಾಗಿತ್ತು. ಆದರೆ ಇಂದಿನ ದಿನವೇ